ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಹೊಸ ಟ್ವಿಸ್ಟ್ ಬಂದಿದೆ. ಹೌದು, ತುಂಬಾ ದಿನದಿಂದ ಈ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದ ನಟಿ ಇನ್ನಿಲ್ಲವಾಗಿದ್ದಾರೆ. ಹಾಗಾದ್ರೆ ಯಾರೀ ನಟಿ, ಏನಿದು ವಿಚಾರ ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಈಗ ರೋಚಕ ಸಂಚಿಕೆಗಳು ಬರ್ತಾ ಇದೆ. ಆಗಾಗ ಪಾತ್ರಗಳು ಕೂಡ ಬದಲಾವಣೆ ಆಗುತ್ತಿದೆ. ಇನ್ನು ಇದೀಗ ಸಿಂಚನ ಪಾತ್ರ ಬದಲಾಗುತ್ತಿದ್ದಂತೆ ಹೊಸ ತಿರುವು ಪಡೆದುಕೊಂಡಿದೆ. ಇಷ್ಟು ದಿನ ಸಿಂಚನ ಪಾತ್ರದಲ್ಲಿ ನಟಿಸುತ್ತಿದ್ದ ರೂಪಿಕಾ ಧಾರಾವಾಹಿಯಿಂದ ಹೊರ ನಡೆದಿದ್ದು, ಆ ಜಾಗಕ್ಕೆ ಮತ್ತೆ ನಟಿ ದಿವ್ಯಶ್ರೀಯವರ ಆಗಮನವಾಗಿದೆ. ಈಗಾಗಲೇ ಧಾರಾವಾಹಿಯ ಪ್ರೋಮೋಗಳು ಕೂಡ ಹರಿದಾಡುತ್ತಿದ್ದು, ದಿವ್ಯಶ್ರೀಯವರನ್ನ ಮತ್ತೆ ತೆರೆಯ ಮೇಲೆ ನೋಡುತ್ತಿರುವುದು ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ. ಈ ಹಿಂದೆ ಸಿಂಚನ ಪಾತ್ರದಲ್ಲಿ ದಿವ್ಯಶ್ರೀ ಕಾಣಿಸಿಕೊಂಡಿದ್ರು. ಆ ಬಳಿಕ ಕಾರಣಾಂತರಗಳಿಂದ ಧಾರಾವಾಹಿಯಿಂದ ಹೊರಬಂದಿದ್ದರು. ಹೀಗಾಗಿ ಆ ಜಾಗಕ್ಕೆ ರೂಪಿಕಾ ಅವರ ಆಗಮನವಾಗಿತ್ತು. ಬಾಲನಟಿಯಾಗಿ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದ ರೂಪಿಕಾ ಅವರು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನಟಿಸಿದ್ದರು. ಸದ್ಯ ರೂಪಿಕಾ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದು, ತಮ್ಮ ಬಹುಕಾಲದ ಗೆಳೆಯ ಅಂಕಿತ್ ಎಂಬುವವರ ಜೊತೆಗೆ ಮದುವೆಯಾಗುತ್ತಿದ್ದಾರೆ. ಆದರೆ ಧಾರಾವಾಹಿ ಬಿಟ್ಟಿರುವ ಬಗ್ಗೆ ನಟಿ ರೂಪಿಕಾ ಅವರು ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಇನ್ನು ಇಷ್ಟು ದಿನ ಕುಟುಂಬಸ್ಥರನ್ನ ಬಿಟ್ಟು ಬೇರೆಡೆ ವಾಸಿಸುತ್ತಿದ್ದ ಸಿದ್ದೇಗೌಡರು ಹಾಗೂ ಭಾವನಾ ಸದ್ಯ ಜವರೇಗೌಡರ ಮನೆಗೆ ವಾಪಸ್ಸಾಗಿದ್ದಾರೆ. ಭಾವನಾಳನ್ನ ಮತ್ತೆ ಮನೆಗೆ ಕರೆಸಿಕೊಂಡ ಜವರೇಗೌಡರ ಕುಟುಂಬದ ಒಳಿತಿಗಾಗಿ ಪೂಜೆ ಮಾಡಿಸುತ್ತಿದ್ದಾರೆ. ಆದರೆ ಕುತಂತ್ರಿ ನೀಲು ಮನೆಗೆ ಕೆಟ್ಟದಾಗಲು ಸಿದ್ದೇಗೌಡರು ಸಂಸಾರ ಹಾಳು ಮಾಡಲು ಹೊಸ ಯೋಜನೆ ಮಾಡ್ತಲೇ ಇದ್ದಾಳೆ. ಜೀ ಕನ್ನಡದಲ್ಲಿ ಪ್ರೋಮೋ ಒಂದು ಬಿಡುಗಡೆಯಾಗಿದೆ. ಅದರಲ್ಲಿ ಜವರೇಗೌಡರು ಪೂಜೆ ಮಾಡಿಸುತ್ತಿದ್ರೆ, ಇತ್ತ ನೀಲು ಅಸಲಿ ಮುಖವಾಡ ಕಳಚಲು ಭಾವನಾ ಜಾಡು ಹಿಡಿದು ಹೊರಟಿದ್ದಾಳೆ. ಈಗಾಗಲೇ ತನ್ನನ್ನ ಭೇಟಿಯಾಗಲು ಮನೆಗೆ ಬಂದಿದ್ದ ರೌಡಿಗೆ ನೀಲು ಕೈಲಿದ್ದ ಬಳೆಯನ್ನ ಕೊಟ್ಟು ಕಳಿಸಿದ್ದಾಳೆ. ಇದನ್ನೇ ನೋಡಿದ ಭಾವನಾ ರೌಡಿಯ ಬೆನ್ನಟ್ಟಿ ಹೋಗಿದ್ದು, ಅಲ್ಲಿ ರಹಸ್ಯವಾಗಿ ಏನೆಲ್ಲ ನಡೀತಾ ಇದೆ ಅಂತ ಕಣ್ಣಾರೆ ಕಂಡು ಅಚ್ಚರಿಗೊಂಡಿದ್ದಾಳೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಭಾವನಾ ನೀರಾಳ ಅಸಲಿ ಮುಖವನ್ನ ಎಲ್ಲರ ಮುಂದೆ ಬಯಲು ಮಾಡ್ತಾಳ ಅಂತ ಕಾದು ನೋಡಬೇಕಿದೆ. ಇನ್ನು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.